ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಹೋಪ್ ಯು ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತ ಬಯಸ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರ ಆರೋಗ್ಯ ಚೆನ್ನಾಗಿಟ್ಟಿರಲಿ, ಸಂತೋಷವಾಗಿರಿ, ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನೇ ಮಾಡಿ. ಎನಿಹೌ, ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ. ದಿಸ್ ಕ್ವಶನ್ ಪೇಪರ್ ಈಸ್ ಪ್ರಿಪೇರ್ಡ್ ಬೈ ಮೀ ಟು ಮೈ ಕಾಲೇಜ್. ಈ ಒಂದು ಪ್ರಶ್ನೆ ಪತ್ರಿಕೆ ಸಿದ್ಧತೆಯನ್ನು ಮಾಡಿದವರು ನಾನೇ. ನನ್ನ ಕಾಲೇಜಿಗಾಗಿ, ನನ್ನ 2 ಕಾಲೇಜಿಗೂ ಇದೇ ಕ್ವಶನ್ ಪೇಪರನ್ನು ಕೊಟ್ಟಿದ್ದೆ. ಬಹಳ ಈಸಿಯಾಗಿ, ಬಹಳ ಇಂಪಾರ್ಟೆಂಟ್ ಕ್ವಶನ್ಸು. ಈಸಿ ಅಂದರೆ ಅರ್ಥ ಆಗತ್ತಲ್ವ? ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಕ್ಕೆ ಅಂತ ಹೇಳಿದರೆ, ಆ್ಯನ್ಯುವಲ್ ಎಕ್ಸಾಮಿಗೂ ಬರಬೇಕು, ಪ್ರಿಪೇಟ್ರಿಗೂ ಬರಬೇಕು, ಯೂನಿಟ್ ಟೆಸ್ಟಿಗೂ ಹೆಲ್ಪ್ ಆಗಬೇಕು. ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿದ್ದೆ. ಏನು ಸರ್ ಬೆಳಗ್ಗೆ ಕೊರಿತೀರಾ ಅನ್ಕೋಬೇಡಿ. ರೀಸನ್ನು ಯಾಕೆ ಪದೇ ಪದೇ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕ್ವಶನ್ ಪೇಪರು ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಮುಂದಿನ ದಿನಗಳಲ್ಲಿಯೂ. ದಿಸ್ ಈಸ್ ನಾಟ್ ಓನ್ಲಿ ಪ್ರಿಪೇರ್ಡ್ ಆರ್ ಮೆಂಟ್ ಫಾರ್ ಓನ್ಲಿ ಯೂನಿಟ್ ಟೆಸ್ಟ್. ಹೋಪ್ ಯು ಅಂಡರ್ಸ್ಟುಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷ್ ಕ್ವಶನ್ ಪೇಪರು ಕಾಮರ್ಸಿಗೂ, ಆರ್ಟ್ಸಿಗೂ, ಸೈನ್ಸಿಗೂ ಎಲ್ಲರಿಗೂ ಕೂಡ ಒಂದೇ ಆಗಿರುತ್ತೆ. ಫಸ್ಟ್ ಇಯರ್ PUC ಆಯಿತಾ. ಆನ್ಸರ್ ದಿ ಫಾಲೋಯಿಂಗ್ ಇನ್ ಎ ವರ್ಡ್ ಆರ್ ಎ ಫ್ರೇಸ್ ಆರ್ ಇನ್ ಎ ಸೆಂಟೆನ್ಸ್ ಅಂತ ಇದೆ. ಒಂದು ವರ್ಡ್ ಆನ್ಸರ್ ಬರೆದ್ರೂ ಸರಿ, ಅರ್ಥ ಆಗುತ್ತಲ್ವಾ? ಈಗ MCQಸ್ಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ಡ್ಯಾಶ್ ವಾಸ್ ದಿ ಕಮ್ಯಾಂಡ್ ಆಫ್ ದಿ ಗಾಡೆಸಸ್ ಟು ಮಾರಾ ಅಂತ ಇದೆ. ಡ್ಯಾಶ್ ವಾಸ್ ದಿ ಕಮ್ಯಾಂಡ್ ಆಫ್ ದಿ ಗಾಡೆಸಸ್. ವಾಚ್ಮ್ಯಾನ್ ಆಫ್ ದಿ ಲೇಕ್ನಿಂದ ಈ ಒಂದು ಪಾಠವನ್ನು ತೆಗೆದುಕೊಂಡಿರುವಂಥದ್ದು. ಗಾಡೆಸಸ್ಸು ಮಾರನಿಗೆ ಬಂದುಬಿಟ್ಟು ದೇವತೆ ಏನಂತ ಕಮ್ಯಾಂಡ್ ಮಾಡ್ತಾಳೆ ಅಂತ. ಏನಂತ ಕಮ್ಯಾಂಡ್ ಮಾಡ್ತಾಳೆ ಅಂದರೆ, ತಮ್ಮ ಆ ರಿವರ್ ವೇದ ಸುಮ್ಮನೆ ಹರಿದು ಪೋಲ್ ಆಗ್ತಾಯಿದೆ, ವೇಸ್ಟ್ ಆಗ್ತಾಯಿದೆ ನೀರು, ಅದಕ್ಕೆ ಒಂದು ಟ್ಯಾಂಕನ್ನು ಕಟ್ಟು ಅಂತ ಹೇಳ್ತಾಳೆ. ಹಾಗಿದ್ರೆ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟು ಬಿಲ್ಡ್ ಅ ಟ್ಯಾಂಕ್ ಫಾರ್ ವೇದ. ಅರ್ಥ ಆಗುತ್ತಾ? ವೆರಿ ಗುಡ್. ಸೆಕೆಂಡ್ ಕ್ವಶನಿಗೆ ಬರೋಣ. ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್ ಸೇಸ್ ದ್ಯಾಟ್ ಹಿ ಹ್ಯಾಸ್ ರಿಸೀವ್ಡ್ ದಿ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಫಾದರ್ ಇನ್ ಲಾ. ನೋಡಿ, ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಒಂದು ಡೈಲಾಗನ್ನು ಹೇಳ್ತಾನೆ. ಯಾರು? ಮಾರ ಹೇಳ್ತಾನೆ, ಓ ವಿಲೇಜ್ ಹೆಡ್ ಮ್ಯಾನ್, ಐ ಹ್ಯಾವ್ ಆಲ್ರೆಡಿ ಗ್ರೇಟ್ ಗಿಫ್ಟ್ ಗಿವನ್ ಬೈ ಮೈ. ನನ್ನ ಮಾವ ನನಗೆ ದೊಡ್ಡ ಗಿಫ್ಟ್ ಕೊಟ್ಟಿದ್ದಾನೆ. ಮಾವ ಅಂದರೆ ಯಾರು? ಹೌದಲ್ವಾ? ಫಾದರ್ ಇನ್ ಲಾ. ಯಾರು ಹೇಳಿದ್ದು? ಹಾಗಿದ್ರೆ ಅದನ್ನು ಹೇಳಿದವರು ಮಾರ ಅಂತ ಬರೀಬೇಕು. ದ ರೈಟ್ ಆಪ್ಷನ್ ಈಸ್ ಸಿ. ಆಯಿತಾ? ನೆಕ್ಸ್ಟ್, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ಒಂದು ಕೀ ಆನ್ಸರ್ ಅಪ್ಲೋಡ್ ಮಾಡಿದ್ದೆ, ಮೊನ್ನೆ ಒಂದು ಮಾಡಿದ್ದೆ ಗುಲ್ಬರ್ಗದ್ದು. ಹೀಗೆ ಹಲವಾರು ಕೀ ಆನ್ಸರ್ಗಳನ್ನು ನಿಮ್ಗೆ ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಪ್ರಥಮ PUCದು ಇದು 3rd ಕ್ವಶನ್ ಪೇಪರ್ ಆಗಿದೆ. ಈ ಪ್ರಶ್ನೆ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇತ್ತು. ಯಾವುದು? ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಅಂತ ಇತ್ತು. ಹೌದಲ್ವಾ? ಇನ್ ದಿ ಪೋಯಮ್ ಬೈ ಓಲ್ಗಾ ಅಂತ ಇದೆ. ಎಷ್ಟು ಮಕ್ಕಳಿದ್ರು ಅಂತ. ಹೌದಲ್ವಾ? ಫಾರ್ಮರ್ಸ್ ವೈಫ್ ಸರಿಯಾದ ಉತ್ತರ ನೀವೇ ನನಗೆ ಕಮೆಂಟಲ್ಲಿ ತಿಳಿಸ್ಬೇಕು. ನೋಡಿ, ಆಪ್ಷನ್ A 4 ಅಂತ ಇದೆ, ಆಪ್ಷನ್ B 3, ಆಪ್ಷನ್ C 2, ಆಪ್ಷನ್ D 1. ಇಲ್ಲಿ ನಾನು 2 ಡಿಲೀಟ್ ಮಾಡಿ ಕೊಡ್ತೇನೆ ಈಸಿಯಾಗಲಿ ನಿಮಗೆ ಅಂತ. ಆಪ್ಷನ್ C ಹಾಗೂ ಆಪ್ಷನ್ D 2 ಕೂಡ ಡಿಲೀಟ್. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, A B ನಲ್ಲೇ ಉತ್ತರ ಆಗಿರುತ್ತೆ. ಹುಡುಕಿ ನನಗೆ ಉತ್ತರವನ್ನು ಕಳಿಸಿ ಕಮೆಂಟಲ್ಲಿ. ಪೂರ್ ಸಿನ್ನರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇದು ನಾನು ನಿಮಗೆ ಎಲ್ಲ ಕ್ವಶನ್ ಪೇಪರಲ್ಲೂ ತೋರಿಸಿದೆ. ವರ್ಚುಯಸ್ ಅಂದರೆ ಯಾರು ಅಂತ ಕೇಳಿದ್ದಾರೆ, ಪೂರ್ ಸಿನ್ನರ್ ಅಂದರೆ ಯಾರು ಅಂತ ಕೇಳಿದ್ದಾರೆ. ಇದಕ್ಕೂ ಆನ್ಸರ್ ನೀವೇ ಕೊಡಬೇಕು ನನಗೆ. ಇದು ಯಾವ ಪಾಠ ಅಂತ ನಾನು ಹೇಳ್ತೇನೆ. ಫಾರ್ಮರ್ಸ್ ವೈಫು ಸೆಕೆಂಡ್ ಲೈನ್ ಆಫ್ ಯುವರ್ ಪೋಯಮ್ ಏನಂತ ಇದೆ ಹೇಳಿ? ಯು ಆರ್ ವರ್ಚುಯಸ್, ಯು ಆರ್ ಗಾನ್, ಐ ಆಮ್ ದ ಪೂರ್ ಸಿನ್ನರ್. ಐ ಆಮ್ ದ ಪೂರ್ ಸಿನ್ನರ್. ಐ ಅಂದರೆ ಫಾರ್ಮರ್ಸ್ ವೈಫಲ್ಲಿ ಯಾರು ಅಂತ ಹೇಳಿದರೆ ಗೊತ್ತಾಗ್ಬಿಟ್ರೆ ಇಲ್ಲಿ ಉತ್ತರ ಕೂಡ ಗೊತ್ತಾಗತ್ತೆ. ಎ ಹಾಗೂ B 2 ಕೂಡ ತಪ್ಪು ಆನ್ಸರು. C ಹಾಗೂ D ನಲ್ಲೇ ಆನ್ಸರ್ ಇದೆ ಇದಕ್ಕೆ, 4th ಆಪ್ಷನಿಗೆ. ಆಯಿತಾ? ಕ್ವಶನಿಗೆ ದಯವಿಟ್ಟು ನೀವೇ ನನಗೆ ಉತ್ತರವನ್ನು ಕಳುಹಿಸಿ. 5ನೆಯ ಪ್ರಶ್ನೆ, ಆ್ಯನ್ ಓಲ್ಡ್ ಮೆನ್ ಡಿಮ್ಯಾಂಡ್ಸ್. ಅಜ್ಜಿ ಆ್ಯನ್ ಓಲ್ಡ್ ಮೆನ್ ಅಂತ ಒಂದು ಪೋಯಮ್ ಇದೆ. ಆ್ಯನ್ ಓಲ್ಡ್ ಮೆನ್ ಪೋಯಮಲ್ಲಿ ಅಜ್ಜಿ ಏನನ್ನು ಕೇಳಿದ್ಲು ಅಂತ. ಏನನ್ನು ಕೇಳಿದ್ದಾಳೆ? ಹಾರ್ಟ್ ಶೋ ಸ್ಟ್ರೈನ್ ಮಗ, ನಿನಗೆ ತೋರಿಸ್ತೇನೆ ನಾನು, ನನಗೆ ಸ್ವಲ್ಪ ದುಡ್ಡನ್ನು ಕೊಡು. ಎಷ್ಟು ದುಡ್ಡನ್ನು ಕೊಡು? ಕೇವಲ 50 ಪೈಸೆಯನ್ನು ಕೊಡು ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ A ಆಗಿರುತ್ತೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಿನ್ನೆ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದೆ ತುಮಕೂರಿಂದು, ಅದರಲ್ಲೂ ಕೂಡ ಇದೇ ಕ್ವಶನ್ ಇತ್ತು. ಅಲ್ಲಿ ಆಪ್ಷನ್ D ನಲ್ಲಿತ್ತು. ನನ್ನ ಕ್ವಶನ್ ಪೇಪರಲ್ಲಿ ಆಪ್ಷನ್ A ನಲ್ಲಿದೆ ಅಷ್ಟೇ. ನಾನು ಅದಕ್ಕೆ ನಿಮ್ಗೆ ಹೇಳುವಂಥದ್ದು, ದಯವಿಟ್ಟು ನನ್ನ ವಿಡಿಯೋಸ್ಗಳನ್ನು, ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬಿಡಬೇಡಿ. ನಾನು ಹೇಳಿದ್ನಲ್ವ, ಮೈ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ಸ್ ಇರುವಂಥದ್ದು ಆಲ್ ಓವರ್ ಕರ್ನಾಟಕ. ಸರ್ ಇದು ನಮಗೆ ಬರುತ್ತಾ ಅಂತ ಕಮೆಂಟಲ್ಲಿ ಹಾಕ್ತೀರಾ? ನಮಗಲ್ಲ, ಎಲ್ಲರಿಗೂ ಕೂಡ ಬರುತ್ತೆ. ಯಾಕಂದರೆ ಸೇಮ್ ಪಾಠ ಅಲ್ವಾ. ಫೆಡ್ರಿಕ್ ಡೋಗ್ಲಸ್ ಮದರ್ ವಾಸ್ ಹೈರ್ಡ್ ಬೈ ಡ್ಯಾಶ್ ಅಂತ ಇದೆ. ಫೆಡ್ರಿಕ್ ಡೋಗ್ಲಸ್ಸು ಯಾರ ಅಂಡರ್ನಲ್ಲಿ ಕೆಲಸವನ್ನು ನಿರ್ವಹಿಸ್ತಾ
ಈ ಅವನ ತಾಯಿ ಯಾರ ಅಂಡರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ಲು ಅಂತ. ಫೆಡ್ರಿಕ್ ಡಗ್ಲಸ್ಸಿನ ತಾಯಿಯ ಹೆಸರು ಹೆರೆಟ್ ಬೇಲಿ ಅಂತ. ಯಾರ ಅಂಡರಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇದ್ಲು ಅಂದರೆ ರೈಟ್ ಆನ್ಸರ್ ಈಸ್ ಸಿ, ಆಪ್ಷನ್ ಸಿ, ಮಿಸ್ಟರ್ ಸ್ಟೀವಾರ್ಟ್. ಹಾಗಿದ್ರೆ ಕ್ಯಾಪ್ಟನ್ ಆ್ಯಂಟೋನಿ ಯಾರು ಗೊತ್ತಾ? ಕ್ಯಾಪ್ಟನ್ ಆ್ಯಂಥೋನಿ ಫೆಡ್ರಿಕ್ ಡಗ್ಲಸ್ಸಿನ ಮೊದಲನೆಯ ಮಾಸ್ಟರ್ ಆಗಿರ್ತಾನೆ. ಪ್ಲಂಬರ್ ಒಬ್ಬ ಸ್ಲೇವ್ ಆಗಿರ್ತಾನೆ. ಐಸ್ಯಾಕ್ ಅಂತ ಹೇಳಿದರೆ ಐಸ್ಯಾಕು ಅವನ ಅಜ್ಜನ ಹೆಸರು ಫೆಡ್ರಿಕ್ ಡಗ್ಲಸ್, ಆಯಿತಾ. ಫೆಡ್ರಿಕ್ ಡಗ್ಲಸ್ ಲಾಸ್ಟ್ ಈಸ್ ಮದರ್ ಅಟ್ ದ ಏಜ್ ಆಫ್, ಎಲ್ಲರಿಗೂ ಕೂಡ ಬಾಯಲ್ಲೇ ಬಂದ್ಬಿಡ್ತೆ ಆಗುತ್ತಾ. ಎಲ್ಲ ಕ್ವಶನ್ ಪೇಪರಲ್ಲೂ ಈ ಪ್ರಶ್ನೆ ಇತ್ತು. ಫೆಡ್ರಿಕ್ ಡಗ್ಲಸ್ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಯಾವ ವಯಸ್ಸಿನಲ್ಲಿ ಅಂತ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಇತ್ತು. ಯಾವ ವಯಸ್ಸಿನಲ್ಲಿ? ಆಪ್ಷನ್ ನೀವೇ ಬರೀತೀರಾ ಸರ್, ನನಗೆ ಚೆನ್ನಾಗಿ ಗೊತ್ತು. ಆಪ್ಷನ್ ಸಿ ಹಾಗೂ ಆಪ್ಷನ್ ಡಿ ಎರಡೂ ಕೂಡ ತಪ್ಪು. ಆಪ್ಷನ್ ಎ ಹಾಗೂ ಆಪ್ಷನ್ ಬಿ ಇದೆ ಅಲ್ವಾ, ಎರಡೂ ಕೂಡ ಯಾವುದು ಉತ್ತರ ಅಂತ ತಾವುಗಳು ನನಗೆ ಇದರಲ್ಲಿ ಕಳಿಸಿ 7ನೆಯ ಪ್ರಶ್ನೆಗೆ, ಆಯಿತಾ. ಬೇಜಾರಾಗ್ಬಿಟ್ರಪ್ಪ, ಏನು ಸರ್ ಭಾಳ ಪ್ರಶ್ನೆ ಪತ್ರೆ ನಮಗೆ ಕೊಡ್ತಾ ಇದ್ದಾರಲ್ಲ, ಮತ್ತು ವೀಡಿಯೋ ಯಾಕೆ ಮಾಡ್ತಾರೆ ಇವರು ಅಂತ ಅನ್ಕೋಬೇಡಿ. ಈಗಾಗಲೇ ನಾನು 2 ವೀಡಿಯೋಸ್ಗಳನ್ನು ಅಪ್ಲೋಡನ್ನು ಮಾಡಿದ್ದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಅದೇ ಪ್ರಶ್ನೆಗಳು ಇದ್ದವು. ತಾವುಗಳು ಕಲೀಲಿ ಅಂತ ಉದ್ದೇಶ ನಂದೇನು ಗೊತ್ತಾ ಉದ್ದೇಶ, ವಿಡಿಯೋ ಅಪ್ಲೋಡ್ ಮಾಡುವಂಥದ್ದಲ್ಲ. ಐ ನೀಡ್ ಟು ಟೀಚ್ ಯು ಥ್ರೂ ಮೈ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ನಿಮಗೆ ಪಾಠ ಹೇಳಿದಂಗೂ ಆಗಬೇಕು, ಸಮ್ಮರಿನೂ ಕೊಟ್ಟಂಗೆ ಆಗಬೇಕು, ಅರ್ಥನೂ ಕೂಡ ಆಗಬೇಕು. ಆ್ಯನ್ ಓಲ್ಡ್ ಮೆನ್ ಆಫರ್ಸ್ ಟು ಡ್ಯಾಶ್, ಇದನ್ನು ನಾನೇ ಹೇಳ್ತೀನಿ ನೋಡಿ. ಹಾರ್ಸ್ ಶೂಸ್ ಟ್ರೈನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ಬಹಳ ಜನ ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ. ಆ್ಯನ್ ಓಲ್ಡ್ ಮೆನ್ ಆಫರ್ಸ್ ಅಂತ ಬಂದರೆ ಹಾರ್ಸ್ ಶೂಸ್ ಟ್ರೈನ್ ಏನನ್ನು ತೋರಿಸ್ತೀನಿ ಅಂತಲೇ ಹಾರ್ಸ್ ಶೂಸ್ ಟ್ರೈನ್ ಅಂತ. ಡಿಮ್ಯಾಂಡ್ಸ್ ಅಂತ ಬಂದರೆ 50 ಪೈಸೆ ಅಂತ ಬರೀಬೇಕು. 5ನೇ ಪ್ರಶ್ನೆ ಇದೆ ಅಲ್ವಾ, ಹಾಗೆ. ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳು, ಇದು ನಮ್ಮ ಮೇಲ್ ಐ ಡಿ ಆಗಿರುತ್ತೆ. ನಮ್ಮ ಒಂದು ಮೇಲ್ ಐ ಡಿಗೆ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿಕೊಡಿ. ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರು ದಯವಿಟ್ಟು ತಪ್ಪದೆ ಬರೆದು ಅದನ್ನು ಕಳಿಸಿಕೊಟ್ರೆ ಹೆಲ್ಪ್ ಆಗುತ್ತೆ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಇದೆ. 2 ಅಂಕದ ಪ್ರಶ್ನೆಗಳು ಈಗ ಬಂದು ಇಲ್ಲಿ. ಬನ್ನಿ ಸರ್. ಹೂ ಈಸ್ ದ ಪ್ಲೇ ಥಿಂಗ್ ಆಫ್ ದಿ ಗಾಡೆಸಸ್ ಅಂತ ಕೇಳಿದ್ದೇನೆ ನಾನು ನನ್ನ ಮಕ್ಕಳಿಗೆ. ಯಾರು ಗಾಡೆಸಸ್ ಹೇಳ್ತಾಳೆ ಶಿ ಈಸ್ ಮೈ ಪ್ಲೇ ಥಿಂಗ್ ಅಂತ, ಹಾಗಿದ್ರೆ ಅವರು ಯಾರು ಅಂತ ಬರೀಬೇಕು. ಅವರು ಯಾರು ಬೇರೆಯವರಲ್ಲ, ರಿವರ್ ವೇದ, ಆಯಿತಾ. ಇದರಲ್ಲೇ ಇನ್ನೊಂದು ಪ್ರಶ್ನೆ ಇದೆ 9ನೆಯ ಪ್ರಶ್ನೆಯಲ್ಲಿ. ವಾಟ್ ಡಿಡ್ ದ ಗಾಡೆಸಸ್ ವಾಂಟ್ ಫಾರ್ ಹರ್ ಪ್ಲೇ ಥಿಂಗ್? ಗಾಡೆಸಸ್ಸು ಏನನ್ನು ಬಯಸ್ತಾಳೆ ತನ್ನ ಒಂದು ಆಟದ ವಸ್ತುಗೆ? ಯಾರು? ರಿವರ್ ವೇದಕ್ಕೆ ಏನನ್ನು ಬಯಸ್ತಾಳೆ? 1ನೆಯ ಪ್ರಶ್ನೆ ಇತ್ತಲ್ವ, ಅದೇ ಆನ್ಸರ್ ಏನು? ಟು ಬಿಲ್ಡ್ ಎ ಟ್ಯಾಂಕ್ ಟು ದಿ ರಿವರ್ ವೇದ, ಅಷ್ಟೇ ಆನ್ಸರು, ಆಯಿತಾ. ಅರ್ಥ ಆಯ್ತಾ ಈ ಪ್ರಶ್ನೆ ಎಲ್ಲರಿಗೂ? ದೇವತೆ ಒಂದು ಡೈಲಾಗನ್ನು ಹೊಡಿತಾಳೆ, ಏನು ಅಂದರೆ ರಿವರ್ ವೇದ ಅದು ನನ್ನ ಆಟದ ವಸ್ತು, ಅದಕ್ಕೊಂದು ಏನು ಮಾಡು, ಒಂದು ಟ್ಯಾಂಕನ್ನು ಬಿಲ್ಟ್ ಮಾಡು ಅಂತ. ಅರ್ಥ ಆಗುತ್ತಾ? 10ನೆಯ ಪ್ರಶ್ನೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹೂ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪೊಯಮ್ ದಿ ಫಾರ್ಮರ್ಸ್ ವೈಫಲ್ಲಿ ವರ್ಚ್ಯೂಯಸ್ ಅಂದರೆ ಯಾರು ಅಂತ ಕೇಳಲಾಗಿದೆ. ವರ್ಚ್ಯೂಯಸ್ ಅಂತ ಹೇಳಿದರೆ ಫಾರ್ಮರ್ ಗಂಡ. ಹೆಂಡತಿ ಹೇಳ್ತಾಳೆ, ಓ ಗಂಡನೇ ನೀನೇ ವರ್ಚ್ಯೂಯಸ್ಸು, ಐ ಆಮ್ ದ ಪೂರ್ ಸಿನ್ನರ್, ನಾನು ಬಡ ಪಾಪಿ ಅಂತ ಅವಳೇ ಬೈಕಂತಾಳೆ. ನೀನು ಒಳ್ಳೆಯವನು ಅಂತ. ವರ್ಚ್ಯೂಯಸ್ ಅಂದರೆ ಒಳ್ಳೆಯವ ಅಂತ, ಗುಡ್ ಪರ್ಸನ್ ಅಂತ. ಅರ್ಥ ಆಗುತ್ತಾ? ಇಲ್ಲಿ ಯಾರು? ರೈತ ಅಂತ. ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್? ಯಾವ ರೀತಿಯಾಗಿ ರೈತ ತನ್ನ ಏನಂತಾರೆ ಎಂಡ್ ಹಿಸ್ ಲೈಫ್ ಅಂತ ಹೇಳಿದರೆ ತನ್ನ ಜೀವವನ್ನು ಏನಂತೀರ ಕೊನೆಗಾಣಿಸ್ತಾನೆ ಅಂತ. ಯಾವ ರೀತಿಯಾಗಿ ತನ್ನ ಜೀವವನ್ನು ಕಳೆದುಕೊಳ್ಳುತ್ತಾನೆ ಅಂತ. ತನ್ನ ಜೀವನವನ್ನೇ ಎಂಡ್ ಮಾಡ್ಕೊತಾನೆ. ಹೇಗೆ ಅಂದರೆ ಬೈ ಕಮಿಟಿಂಗ್ ಸುಸೈಡ್. ನೋಡಿ, ಕಮಿಟಿಂಗ್ ಸುಸೈಡ್ ಬೈ ಕನ್ಸ್ಯೂಮಿಂಗ್ ಪಾಯ್ಸನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಕಮಿಟಿಂಗ್ ಸುಸೈಡ್ ಆ್ಯಂಡ್ ಕನ್ಸ್ಯೂಮಿಂಗ್ ಪಾಯ್ಸನ್ ಅಂತ. ಆನ್ಸರ್ ಎನಿ 2 ಆಫ್ ದಿ ಫಾಲೋಯಿಂಗ್ ಅಂತ ಇದೆ. ಇಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟು ಮಕ್ಕಳೇ ಯಾವುದಾದ್ರೂ 2 ಬರೀರಿ ಅಂತ ಕೊಟ್ಟಿದ್ದೀನಿ. ಯಾಕೆ 3 ಕೊಟ್ಟೆ ಅಂದರೆ ಈ 3 ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಇಂಪಾರ್ಟೆಂಟ್. ಹಾಗಾಗಿ ವೈ ವಾಸ್ ನಾಟ್ ಡಗ್ಲಸ್ ಅಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್? ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲೂ ಈ ಪ್ರಶ್ನೆ ಇತ್ತಲ್ವಾ? ನಾನು ಸುಳ್ಳು ಹೇಳ್ತಾ ಇಲ್ಲ ಸರ್. ಒಂದು ತುಮಕೂರು ಹಾಗೂ ಒಂದು ಗುಲ್ಬರ್ಗ ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಅಪ್ಲೋಡ್ ಮಾಡಿದ್ದೆ. ನಿನ್ನೆ ತಾನೇ ತುಮಕೂರಿಂದು, ಮೊನ್ನೆ ಗುಲ್ಬರ್ಗದ್ದು. ಎಲ್ಲದರಲ್ಲೂ ಕೂಡ ಇದೇ ಪ್ರಶ್ನೆ ಇತ್ತು. ವೈ ವಾಸ್ ನಾಟ್ ಡಗ್ಲಸ್ ಅಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್? ಈ ರೀತಿಯೂ ಇತ್ತು. ವಾಟ್ ಆರ್ ದ ವ್ಯೂಸ್ ಆಫ್ ರೈಟ್ ಎ ನೋಟ್ ಆನ್ ಡಗ್ಲಸ್ ಮದರ್ ಹೆರೆಟ್ ಬೇಲಿ ಅಂತಲೂ ಕೂಡ ಇತ್ತು. ಏನಿದ್ರು ಕೂಡ ಅದೇ ಉತ್ತರ ಅಲ್ವಾ? ಚೆನ್ನಾಗಿ ಓದಿ ಚೆನ್ನಾಗಿ ಬರೀಬೇಕು, ಆಯ್ತಾಯ್ತಾ. ಇದರ ಕೀ ಆನ್ಸರು ಗೊತ್ತಿಲ್ಲ ಸರ್ ನನಗೆ ಅಂತ ಹೇಳಿದರೆ ಏನೂ ಟೆನ್ಷನ್ ತಗೋಬೇಡಿ. ಇದರ ಕೀ ಆನ್ಸರನ್ನು ನಾನು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೇನೆ. ಆದರೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಇಂಪಾರ್ಟೆಂಟ್ ಚಾಪ್ಟರಿನ ಎಕ್ಸ್ಪ್ಲನೇಷನ್ಸ್ಗಳು ಹಾಗೂ ಗ್ರಾಮರಿನ ಲಿಂಕನ್ನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ. ಸಂತೋಷದ ಸುದ್ದಿ ಏನು ಅಂದರೆ ಇನ್ನೂ ಎಕ್ಸಾಮ್ ಆಗಿಲ್ಲ ಅಂದರೆ ಇಂಗ್ಲೀಷು ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಇವೆಲ್ಲ ಪ್ರಶ್ನೆ ಪತ್ರಿಕೆಗಳು. ಹೌ ಡಸ್ ದಿ ಪೋಯಮ್ ಫಾರ್ಮರ್ಸ್ ವೈಫ್ ಬ್ರಿಂಗ್ ಔಟ್ ದಿ ಪ್ಲೈಟ್ ಆಫ್ ವುಮೆನ್ ಅಂತ ಇದೆ.
ಫಾರ್ಮರ್ಸ್ ವೈಫು ಪದ್ಯದ ಸಮ್ಮರಿಯನ್ನು ಬರೆದುಬಿಟ್ರೆ ಮುಗೀತು. ಸಂತೋಷವಾಗಿ ಫಾರ್ಮರ್ಸ್ ವೈಫು ಸಮ್ಮರಿ ಟಕ 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 ಅಂತ ಬರೆದುಬಿಟ್ರೆ ಮುಗ್ದೇ ಹೋಯ್ತು ಸರ್. ಭಾಳ ಈಸಿ. ಅದನ್ನು ಕೂಡ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೆ. ಹೌ ಡಿಡ್ ಮಾರಾ ರಿಯಾಕ್ಟ್ ಟು ದಿ ಗಾಡೆಸಸ್ ವೆನ್ ಶಿ ಅಪಿಯರ್ಡ್ ಬಿಫೋರ್ ಹಿಮ್ ಫಾರ್ ದಿ ಫಸ್ಟ್ ಟೈಮ್ ಆ್ಯಂಡ್ ದಿ ಸೆಕೆಂಡ್ ಟೈಮ್ ಅಂತ ಇದೆ. ಮೊದಲ 2 ಬಾರಿ ಮಾರನಿಗೆ ದೇವತೆಯ ದರ್ಶನ ಆಗುತ್ತೆ. ಆ ದೇವತೆಗೆ ಮೊದಲನೇ ಬಾರಿ ಮಾರ ಯಾವ ರೀತಿಯಾಗಿ ರಿಯಾಕ್ಷನ್ ಕೊಡ್ತಾನೆ, 2ನೇ ಬಾರಿ ಯಾವ ರೀತಿಯಾಗಿ ತನ್ನ ಏನಂತೀರ ರಿಯಾಕ್ಟನ್ನು ಮಾಡ್ತಾನೆ ಮಾರ ಅನ್ನುವಂಥದ್ದು ಬರಿಬೇಕು. ಬಹಳ ಈಸಿ ಆದಂಥ ಉತ್ತರ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್. ನೆಕ್ಸ್ಟ್ ಮೇನ್ ಕ್ವಶನಲ್ಲಿ ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಅಂತ ಇದೆ. 4 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಒಂದು ಆ್ಯನ್ ಓಲ್ಡ್ ಮೆನ್ ಸಮ್ಮರಿ ಬರೀರಪ್ಪ ಅಂತ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದೇನೆ. ಇದು ಎಷ್ಟು ಇಂಪಾರ್ಟೆಂಟು ಅಂದರೆ ಕ್ವಶನ್ ನಂಬರ್ 15 ಬರೆದಿಟ್ಕೊಳ್ಳಿ. ಇವತ್ತು ನಿಮ್ಮ ಪ್ರಿಪೇಟ್ರಿನಲ್ಲೂ ಇರುತ್ತೆ. ವಾಟ್ ಆರ್ ದಿ ಹಾರ್ಡ್ಶಿಪ್ ಫೇಸ್ಡ್ ಬೈ ದಿ ಸ್ಲೇವ್ಸ್ ಜೀತದಾಳುಗಳು ಫ್ರೆಡ್ರಿಕ್ ಡೋಗ್ಲಸ್ ಪಾಠದಲ್ಲಿ ಯಾವ ರೀತಿಯಾಗಿ ಜೀತದಾಳುಗಳು ತಮ್ಮ ವ್ಯಥೆಯನ್ನು ಅನುಭವಿಸಿದರು, ಸ್ಲೇವರಿನಲ್ಲಿ ಹೇಗೆ ಏನೆಲ್ಲ ಕಷ್ಟವನ್ನು ಪಟ್ಟರು ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಭಾಳ ಈಸಿ ಸರ್, ಏನೂ ಇಲ್ಲ. ಪಾಪ ಅವರಿಗೆ ಡೇಟ್ ಆಫ್ ಬರ್ತೇ ಗೊತ್ತಿರಲಿಲ್ಲ. ಅವರ ತಾಯಿಯಿಂದ ಅವರಿಗೆ ಸಪ್ರೇಟ್ ಮಾಡ್ತಾಯಿದ್ರು. ಅರ್ಥ ಆಗತ್ತಾ? ಅವರಿಗೆ ಪದೇ 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 ಚಾಟಿಯಿಂದ ಹೊಡಿತಾ ಇದ್ದರು. ಅವರಿಗೆ ಮಾರ್ಕೆಟ್ಗಳಲ್ಲಿ ಫ್ಲೆಶ್ ಮಾಂಗರ್ಗಳಾಗಿ ಸೆಲ್ ಮಾಡ್ತಾಯಿದ್ರು, ಬೀದಿಗಳಲ್ಲೆಲ್ಲ ಕರ್ಕೊಂಡೋಗಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೆ ವ್ಯಾಲ್ಯೂನೇ ಇರಲಿಲ್ಲ. ಗ್ರಾಮರಿಗೆ ಬರೋಣ ಪ್ರೀತಿಯ ಮಕ್ಕಳೇ. 10 ನಿಮಿಷ ಆಗ್ಬಿಡ್ತು. ತುಂಬ ಥ್ಯಾಂಕ್ಸು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಇದೆ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಮೇಡ್ ಫ್ರೆಂಡ್ಶಿಪ್ ವಿತ್ ಎ ಮ್ಯಾನ್ ಡ್ಯಾಶ್ ಮ್ಯಾನ್ ಹೆಲ್ಪ್ಡ್ ಹಿಸ್ ಫ್ರೆಂಡ್ ಡ್ಯೂರಿಂಗ್ ಟೊರೆಂಟಿಯಲ್ ರೈನ್ಸ್ ಅಂತ ಇದೆ. ಭಾಳ ಈಸಿ ನೋಡಿ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಇಲ್ಲಿ ಆ್ಯನ್ ಎಲಿಫೆಂಟ್ ಅಂತಲೇ ಸರಿಯಾದ ಉತ್ತರ. ಯಾಕಂದರೆ ಓವೆಲ್ ಸೌಂಡ್ ಆಗುತ್ತೆ. AN ಆ್ಯನ್ ಅಂತ ಬರೀಬೇಕು ಆಯಿತಾ. ವಿತ್ ಎ ಮ್ಯಾನ್ ಅಂತ ಬಂದುಬಿಡ್ತು. ನಂತರದಲ್ಲಿ ಆನ್ಸರು ದಿ ಮ್ಯಾನ್ ಹೆಲ್ಪ್ಡ್ ಹಿಸ್ ಫ್ರೆಂಡ್. ಹಾಗಿದ್ರೆ ಆರ್ಟಿಕಲ್ ಫಸ್ಟ್ ಆನ್ಸರು, ಐ ರಿಪೀಟ್, ಫಸ್ಟ್ ಆನ್ಸರ್ ಈಸ್ ಆ್ಯನ್, ಸೆಕೆಂಡ್ ಆನ್ಸರ್ ಈಸ್ ದಿ. 17th main question, my dear children, fill in the blanks with appropriate prepositions given in the bracket ಅಂತ ಇದೆ. My teacher arrives every day dash 9 AM. She parks her scooter dash a tree. She walks dash our classroom seemingly ಅಂತದೆ. ಎಷ್ಟು ಈಸಿ ಇದೆ ನೋಡಿ. My teacher arrives every day ಯಾವ ಸಮಯದಲ್ಲಿ, at ಅನ್ನುವಂಥದ್ದು ಸರಿಯಾದ ಉತ್ತರ. ಸ್ಥಳಕ್ಕೂ ಹಾಗೂ ಇದಕ್ಕೂ ಎಟ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ. AT ಎಟ್ ಆಯಿತಾ. ಎಟ್. ಶಿ ಪಾರ್ಕ್ಸ್ ಹರ್ ಸ್ಕೂಟರ್ ಡ್ಯಾಶ್ ಅ ಟ್ರೀ ಮರದ ಕೆಳಗಡೆ, ಅಂಡರ್ ಎ ಟ್ರೀ. ಹಾಗಿದ್ರೆ ಸರಿಯಾದ ಉತ್ತರ ಫಸ್ಟ್ ಒನ್ ಎಟ್ಟು, ಸೆಕೆಂಡ್ ಒನ್ ಅಂಡರ್. ಶಿ ವಾಕ್ಸ್ ಕ್ಲಾಸ್ ರೂಮಲ್ಲಿ ಬರ್ತಾಳೆ. ಹೇಗೆ ಅಂದರೆ ಇಂಟು ಅವರ್, ಕ್ಲಾಸ್ ರೂಮಿನ ಒಳಗಡೆ, ಇಂಟು ಆಯಿತಾ. ಐ ರಿಪೀಟ್, ಫಸ್ಟ್ ಆನ್ಸರ್ ಎಟ್, ಸೆಕೆಂಡ್ ಆನ್ಸರ್ ಅಂಡರ್, ಥರ್ಡ್ ಆನ್ಸರ್ ಇಂಟು ಅವರ್ ಕ್ಲಾಸ್ ರೂಮ್ ಆಯಿತಾ. ಇದು ನಮ್ಮ ಮೇಲ್ ಐ ಡಿ. ತಾವುಗಳು ಕೂಡ ತಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಕೊಟ್ಟು ಹೆಲ್ಪ್ ಮಾಡಿ ಆಯಿತಾ. ಧನ್ಯವಾದಗಳು. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ರಪ್ಪ. ನನ್ನ ಒಂದು ಟಾರ್ಗೆಟ್ ಇರುತ್ತೆ, 20 ನಿಮಿಷದಲ್ಲಿ ಕೀ ಆನ್ಸರ್ ಜೊತೆ ಕ್ವಶನ್ ಪೇಪರ್ ಜೊತೆ ಅಪ್ಲೋಡ್ ಮಾಡಬೇಕು ಇಂಗ್ಲೀಷ್. ಯಾಕಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಇರುವಂಥದ್ದು ಇಂಗ್ಲೀಷಿಗಾಗಿ. ಯಾರಾದರೂ ಫೇಲ್ ಆಗ್ತೀನಿ, ಕಡಿಮೆ ಅಂಕ ತಗೊಂತೀನಿ ಅಂದರೆ ಆ ಮನಸ್ಸಿಂದ ತೆಗೀರಿ. ನಾನು ಇದ್ದೀನಿ, ನನ್ನ ವೀಡಿಯೋಸ್ಗಳನ್ನು ವಾಚ್ ಮಾಡಿದರೆ ಸಾಕು. ಫಿಸಿಕಲ್ ಆಗಂತೂ ನಾನು ನಿಮ್ಗೆ ಮೀಟ್ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, ಮ್ಯಾಚ್ ದ ಫಾಲೋಯಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಮ್ಯಾಚ್ ದ ಫಾಲೋಯಿಂಗಲ್ಲಿ ಈ ಕಡೆ ಎ ಕಾಲಮ್ ಇದೆ, ಈ ಕಡೆ ಬಿ ಕಾಲಮ್ ಇದೆ. ಓಕೆ, ಸಿ ಯು ಲೇಟರ್, ಬಾಯ್. ನನ್ನ ವೀಡಿಯೋ ಆದ ತಕ್ಷಣ ನಾನು ಏನು ಮಾಡ್ತೀನಿ ನಿಮಗೆ, ಬಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬಾಯ್ ಬಾಯ್ ಅಂತ ಹೇಳ್ತೀನಲ್ವ. ಬಾಯ್ ಅಂದರೆ ಅರ್ಥ ಏನು ಅಂದರೆ ಲೀವ್ ಟೇಕಿಂಗ್ ಅಂತ, ನಿಮ್ಮಿಂದ ದೂರ ಆಗ್ತಾಯಿದ್ದೀನಿ ಅಂತ. ಲೀವ್ ಟೇಕಿಂಗ್ ಅಂದರೆ ಅಗಲುವಿಕೆ ಅಂತ, ನಿಮ್ಮಿಂದ ದೂರ ಆಗುವಂಥದ್ದು. ಹಾಗಿದ್ರೆ ಫಸ್ಟ್ ಆನ್ಸರ್, ದ ರೈಟ್ ಆನ್ಸರ್ ಈಸ್ ಎಫ್ ಫಾರ್ ಫಸ್ಟ್ ಕ್ವಶನ್. ಎಸ್ ಅಫ್ಕೋರ್ಸ್ ಅಂತ ಇದೆ. ಎಸ್ ಅಂತ ಹೇಳಿದ್ರೇ ಅಗ್ರಿ ಅಂತ, ನೋ ಅಂತ ಹೇಳಿದರೆ ಡಿಸ್ಅಗ್ರಿ ಅಂತ, ಬಟ್ ಅಂತ ಹೇಳಿದರೆ ಡಿಸ್ಅಗ್ರಿ ಅಂತ. ಇಲ್ಲೇನು ಕೊಟ್ಟಿದ್ದಾರೆ, ಎಸ್ ಅಫ್ಕೋರ್ಸ್ ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಎ ಆಗಿರುತ್ತೆ, ಅಗ್ರೀಯಿಂಗ್ ಆಯಿತಾ. ದಟ್ ಈಸ್ ರಿಯಲಿ ಕೈಂಡ್ ಆಫ್ ಯು ಆಯಿತಾ ಸರ್. ತುಂಬ ಹೆಲ್ಪ್ ಆಯಿತು ಸರ್ ನಿಮ್ಮಿಂದ. ಭಾಳ ನಾನು ನಿಜವಾಗಿಯೂ ಸರ್ ಹೇಳಕ್ಕೆ ಬರಲ್ಲ ಸರ್ ಅಂತ ಹೇಳ್ತಿರಲ್ವ. ಅಂದರೆ ಮನಸ್ಸು ಸಂತೋಷವಾದಾಗ ಅಥವಾ ಸಹಾಯವನ್ನು ಪಡೆದುಕೊಂಡಾಗ ಬೇರೆಯವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಅದನ್ನು ಇಂಗ್ಲೀಷಲ್ಲಿ ಗ್ರ್ಯಾಟಿಟ್ಯೂಡ್ ಅಂತ ಕರೆಯುತ್ತೇವೆ. ಹಾಗಿದ್ರೆ ದ ಥರ್ಡ್ಗೆ ದ ರೈಟ್ ಆನ್ಸರ್ ಈಸ್ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಆಯಿತಾ.
ಹಾಯ್ ಹೌ ಆರ್ ಯು ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ನೋಡಿ, ನೆನ್ಪಿಟ್ಕೊಳ್ಳಿ, ಗ್ರೀಟಿಂಗ್ಸ್ ಅಂತ ಕರಿತೀವಿ. ಗುಡ್ ಮಾರ್ನಿಂಗ್ ಅಂದರೂ ಗ್ರೀಟಿಂಗ್ಸು, ಹೌ ಆರ್ ಯು ಅಂದರೂ ಗ್ರೀಟಿಂಗ್ಸು, ಹೌ ಡು ಯು ಡೂ ಅಂದರೂ ಗ್ರೀಟಿಂಗ್ಸು, ಗುಡ್ ಆಫ್ಟರ್ನೂನು ಗ್ರೀಟಿಂಗ್ಸು, ಗುಡ್ ಈವ್ನಿಂಗ್ ಕೂಡ ಗ್ರೀಟಿಂಗ್ಸ್ ಆಗುತ್ತೆ. ನಿಮ್ಮ ಕ್ವಶನ್ ಪೇಪರಲ್ಲಿ ಇದೇ ಬರುತ್ತೆ ಅಂತ ಅಲ್ಲ, ನಾನೀಗ ಏನೇನು ಎಕ್ಸ್ಟ್ರಾ ಹೇಳ್ತಾ ಇದ್ದೀನಲ್ವ ಅದೆಲ್ಲ ಬರುತ್ತೆ. ಕುಡ್ ಯು ಪಾಸ್ ಮಿ ದ ಸಾಲ್ಟ್ ಅಂತ ಇದೆ. ನಿಮಗೆ ಎಕ್ಸಾಮಲ್ಲಿ ಕುಡ್ ಯು ಪಾಸ್ ಮಿ ದ ಪೆನ್, ಕುಡ್ ಯು ಪಾಸ್ ಮಿ ದ ಬುಕ್, ಕುಡ್ ಯು ಪ್ಲೀಸ್ ಹೆಲ್ಪ್ ಮಿ ಅಂತ ಬರ್ಬೋದು. ಅಂದರೆ ಇಲ್ಲಿ ರಿಕ್ವೆಸ್ಟ್, ಸಹಾಯವನ್ನು ಕೇಳ್ತಾ ಇದ್ದೀವಿ. ಎಲ್ಲರೂ ಇದೆಯಾ ನೋಡಿ, ಆನ್ಸರ್ ಡೈರೆಕ್ಟಾಗಿ ಅದಕ್ಕೆ ಇದೆ, ರಿಕ್ವೆಸ್ಟಿಂಗ್ ಅಂತ. ಆಯಿತಾ, ಹುಡುಕುವ ಅವಶ್ಯಕತೆಯೇ ಇಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ. ಸ್ವಲ್ಪ ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡೋ ಟೈಮಲ್ಲಿ ಎಲ್ಲರಿಗೂ ಹೆಲ್ಪ್ ಆಗಲಿ, ಎಲ್ಲ ಕ್ವಶನ್ ಪೇಪರಲ್ಲೂ ನಾನು ಹೇಳಿದ್ದು ಬರಲಿ ಅಂತ ಟಾರ್ಗೆಟ್ ಇಟ್ಕೊಂಡೆ ಎಕ್ಸ್ಪ್ಲನೇಷನ್ ಇರುತ್ತೆ. ಕ್ವಶನ್ ನಂಬರ್ 19, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಫಾರಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಕ್ಯಾಪ್ಟನ್ ಆ್ಯಂಟೋನಿ ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್. ಹಿ ಡ್ಯಾಶ್ ಓನ್ ಅಂತ ಇದೆ, OWN ಓನ್ ಅಂತ ಇದೆ. ಅದಕ್ಕೆ ಬಹುವಚನ ಏನಾಗುತ್ತೆ ಅಂದರೆ ಓನ್ಡ್ ಅಂತ ಆಗುತ್ತೆ, OWNED ಅಂತ ಆಗುತ್ತೆ. ಯಾಕಾಗುತ್ತೆ ಅಂದರೆ ಈ ಕೊಟ್ಟಿರುವ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ. ಹೇಗೆ ಐಡೆಂಟಿಫೈ ಮಾಡ್ತೀರಾ? ಕ್ಯಾಪ್ಟನ್ ಆ್ಯಂಟೋನಿ ವಾಸ್ ಅಂತ ಇದೆ ಅಲ್ವಾ, ಅದೇ ಏನಂತಿದೆ, ಭೂತಕಾಲ. ಆಯಿತಾ, ಪಾಸ್ಟ್ ಟೆನ್ಸು, ಭೂತಕಾಲಕ್ಕೆ ಪಾಸ್ಟ್ ಟೆನ್ಸ್ ಅಂತೀರಾ. ನೋಡಿ, ಫಸ್ಟ್ ಆನ್ಸರು ಓನ್ಡ್ ಅಂತ ಬಂತು. ನಂತರದಲ್ಲಿ 30 ಸ್ಲೇವ್ಸ್ ಆ್ಯಂಡ್ 2 or 3 ಫಾರ್ಮ್ಸ್, ಹಿಸ್ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ಅಂದರೆ ಬಹುವಚನ. ಆಯಿತಾ, ಡ್ಯಾಶ್ ಬಿ ಅಂತ ಇದೆ, ಬಿ ಅಂದ್ರೇ ಬಿ ಫಾರಮ್ ಆಫ್ ದಿ ವರ್ಬ್ಸ್ ಅಂತ. ಬಿ ಫಾರಮ್ ಆಫ್ ದಿ ವರ್ಬ್ಸ್ ಅಂತ ಹೇಳಿದರೆ ಈಸು, ವಾಸು, ಆರು, ವರ್ರು. ಹಾಗಾಗಿ 9 ಇದ್ದಾವೆ. ಆಯಿತಾ, 8 ಇದ್ದಾವೆ. ಬಿನಲ್ಲಿ ಈಗ ಬರುವಂಥ ವರ್ಬ್ಗಳಲ್ಲಿ ಇಲ್ಲಿ ಯಾವುದು ಬಹುವಚನವೂ ಆಗಿರಬೇಕು ಹಾಗೂ ಭೂತಕಾಲನೂ ಆಗಿರಬೇಕು. ಹಾಗಿದ್ದರೆ ಸರಿಯಾದ ಉತ್ತರ WERE ಅಂತ ಬರೀಬೇಕು. ನೀವು ಬೀಡ್ ಅಂತ ಬರೆಯೋದು, ಬೀನ್ ಅಂತ ಬರೆಯೋದು ಎಲ್ಲದೂ ಕೂಡ ತಪ್ಪಾಗತ್ತೆ. ಹ್ಯಾಸ್ ಬೀನ್ ಅಂತ ಬರೆದ್ರೂ ಕೂಡ ತಪ್ಪು. ಯಾಕಂದರೆ ಇಲ್ಲಿ ಸಿಂಪಲ್ ಪಾಸ್ಟ್ ಟೆನ್ಸ್ ಬರೀಬೇಕು. ವರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಂಡರ್ ದ ಕೇರ್ ಆಫ್ ದಿ ಓವರ್ಸೀರ್. ಮಿಸ್ಟರ್ ಪ್ಲಮ್ಮರ್ ಡ್ಯಾಶ್, 3ನೇ ಡ್ಯಾಶಿಗೆ ಉತ್ತರ ಬರೀತಾ ಇದ್ದೀನಿ. ಮಿಸ್ಟರ್ ಪ್ಲಮ್ಮರು ಸಿಂಗ್ಯುಲರ್ ಆಗಿರ್ತಾನೆ, ಹಾಗಾಗಿ ಒಬ್ಬ ಅಲ್ವಾ. ವಾಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ವಾಸ್ ದಿ ಓವರ್ಸೀರ್. ಹಿ ಆಲ್ವೇಸ್ ಡ್ಯಾಶ್ ಆರ್ಮ್ ಅಂತ ಇದೆ, ಆರ್ಮ್ಡ್ ಅಂತ ಬರೀಬೇಕು, ARMED. ಆಯಿತಾ, ಕೊನೆಯ ಸಾಲಿನಲ್ಲಿದ್ದೀವಿ. ಲಾಸ್ಟ್ ಮೇನ್ ಕ್ವಶನ್, ರಿಅರೇಂಜ್ ದಿ ಸೆಗ್ಮೆಂಟ್ಸ್ ಅಂತ ಇದೆ. ಭಾಳ ಈಸಿ. ಏನಂತ ಇದೆ, ವೈ ಡಿಡ್ ದಿ ಬ್ಯಾಟ್ಸ್ಮ್ಯಾನ್ ಕಲೆಕ್ಟ್ ದಿ ಬಾಲ್ ಫ್ರಮ್ ದ ಫೀಲ್ಡ್. ಆಯಿತಾ, ಮುಗದೆ ಹೋಯಿತು. ನಂತರದಲ್ಲಿ ರೆಫರ್ ದಿ ಫಾಲೋಯಿಂಗ್ ಲೀಸ್ಟ್ ಆಫ್ ಈವೆಂಟ್ಸ್ ಅಂತ ಇದೆ. ಇದಂತೂ ಕಾಪಿ ಮಾಡಿ ಬರೆಯೋದು ಬಿಡ್ರಪ್ಪ, ಎಲ್ಲರಿಗೂ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಟ್ ವಾಟ್ ಟೈಮ್ ಡಸ್ 100 ಮೀಟರ್ ರನ್ನಿಂಗ್. 100 ಮೀಟರ್ ರನ್ನಿಂಗ್ ಎಲ್ಲಿದೆ? ಫಸ್ಟ್ ಲೈನಲ್ಲಿದೆ. ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಕೇಳಿದ್ದಾರೆ. ಸೆಕೆಂಡ್ ಬಾಕ್ಸಲ್ಲಿ ಇದೆ ನೋಡಿ, 3:30 PM ಅಂತ ಇದೆ. ಅದನ್ನು 3:30 PM ಅಂತ ತಾವುಗಳು ಫಸ್ಟ್ ಆನ್ಸರಿಗೆ ಅಷ್ಟೇ ಬರೆದ್ರೆ ಸಾಕು. 3:30 PM ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ನೋಡಿ ಇಲ್ಲಿದೆ, ರೆಫರ್ ದಿ ಫಾಲೋಯಿಂಗ್ ಲೀಸ್ಟ್ ಆ್ಯಂಡ್ ಇವೆಂಟ್ಸ್, ಆನ್ಸರ್ ದಿ ಸೆಟ್ ಆಫ್ ಕ್ವಶನ್ಸ್ ಅಂತ ಇದೆ ಅಷ್ಟೇ. ಎರಡನೇ ಪ್ರಶ್ನೆ ಏನು, ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದಿ ಸ್ಟೇಡಿಯಮ್ ಅಂತ ಇದೆ. ಯಾವ ಈವೆಂಟು ನಡೆದಿದ್ದು ಅಲ್ಲಿ ಅಂತ ಇದೆ. ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದ ಸ್ಟೇಡಿಯಮಲ್ಲಿ ಯಾವುದು ಅಂತ ಕೇಳಲಾಗಿದೆ. 3000 ಮೀಟರ್ ರನ್ನಿಂಗ್ ಅಂತ ಇದೆ. 3000 ಮೀಟರ್ ರನ್ನಿಂಗ್. ನೋಡಿ, ಸ್ಟೇಡಿಯಮ್ ಅನ್ನುವಂಥದ್ದು 3ನೇ ಪ್ಲೇಸಲ್ಲಿದೆ ಬಾಕ್ಸಲ್ಲಿ. ಲಾಸ್ಟ್ ಲೈನ್ ಹಿಂಗೆ ಇಟ್ಕೊಂಡು ಕೈ ಇಟ್ಕೊಂಡ್ಬಂದರೆ 3000 ಮೀಟರ್ ರನ್ನಿಂಗ್. ಆಯಿತಾ, ನೇಮ್ ದ ಇವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಆಫ್ಟರ್ನೂನ್ ಸಮಯದಲ್ಲಿ ಯಾವುದಪ್ಪ? ಆಫ್ಟರ್ನೂನ್ ಎಲ್ಲಿದೆ ನೋಡೋಣ. PM ಅಂತ ಇದ್ದರೆ ಆಫ್ಟರ್ನೂನ್ ಬಂತು. PM ಹೌದಾ, ಫಸ್ಟ್ ಲೈನಲ್ಲಿದೆ ನೋಡ್ರಪ್ಪ. AM ಅಂದರೆ ಬೆಳಗ್ಗೆ ಅಂತ, PM ಅಂದರೆ ಮಧ್ಯಾಹ್ನ, ಸಂಜೆ ಅಂತ. ಹಾಗಾಗಿ ಇಲ್ಲಿ ಕೇಳಿದ್ದಾರೆ ನೋಡಿ, ಮಧ್ಯಾಹ್ನ ನಡೆಯುವಂಥ ಇವೆಂಟ್ ಯಾವುದು ತಮ್ಮ? 100 ಮೀಟರ್ ರನ್ನಿಂಗ್ ಅಂತ ಬರೀಬೇಕು. ಮುಗೀತು. ಇಲ್ಲಿಗೆ ಸಂಪೂರ್ಣವಾಗಿ ನಮ್ಮ ಪ್ರಶ್ನೆ ಪತ್ರಿಕೆ ಮುಗಿದೋಯಿತು. ಸರ್, ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ ಬರುತ್ತಾ ಅಂತ ತಾವುಗಳು ಕೇಳ್ಬೋದು. ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ ಬರುತ್ತೆ ಗ್ರಾಮರಲ್ಲಿ. ಆಯಿತಾ, ಆದರೆ ಕೆಲವೊಂದು ಕಡೆ ಲೆಟ್ ರೈಟಿಂಗ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದಕ್ಕಿಂತ ಈಸಿ ಕ್ವಶನ್ ಪೇಪರ್ ಕೂಡ ಸೆಟ್ ಮಾಡಿದ್ದಾರೆ. ನಿನ್ನೆ ನಾವು ತುಮಕೂರು ಜಿಲ್ಲೆಯಲ್ಲಿ ನೋಡಿದ್ವಿ. ಲಾಸ್ಟ್ ಮೇನ್ ಕ್ವಶನಲ್ಲಿ 5 ಅಂಕದ ಒಂದು ಲೆಟರ್ ಇತ್ತು. ರೈಟ್ ಎ ಲೆಟರ್ ಟು ಯುವರ್ ಪ್ರಿನ್ಸಿಪಲ್ ಆಸ್ಕಿಂಗ್ 3 days ಲೀವ್ ಅಂತ. ಇದಿಷ್ಟೇ, ಮತ್ತೇನು ಕೇಳಲ್ಲ. ಅಥವಾ TC ಅಥವಾ ಅದನ್ನು ಬರೀರಿ ಅಂತ. ಇದರಲ್ಲಿ ಅದೇ ಸ್ವಲ್ಪ ಚೇಂಜ್ ಮಾಡಿ ಒಂದು ಲೆಟರ್ ರೈಟಿಂಗನ್ನು ಆ್ಯಡ್ ಮಾಡ್ಬೋದು, ಬಿಟ್ಟರೆ ಮತ್ತೆ ಏನು ಮಾಡಲ್ಲ. ಇದಕ್ಕಿಂತ ಈಸಿ ಇರುತ್ತೆ ಕ್ವಶನ್ ಪೇಪರು. ಆಯಿತಾ, ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗಿರಲಿ. ನಿಮ್ಮ 20 ನಿಮಿಷಗಳ ಕಾಲ ಸಮಯವನ್ನು ನನಗೆ ಕೊಟ್ಟಿದ್ರಿ. ದೇವ್ರು ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿಟ್ಟಿರಲಿ. ಯೂಟ್ಯೂಬಲ್ಲಿ ಪಿಕ್ಚರ್ ನೋಡೋಕ್ಕಿಂತ, ರೀಲ್ಸ್ ನೋಡೋಕ್ಕಿಂತ, ಶಾರ್ಟ್ಸ್ ನೋಡೋಕ್ಕಿಂತ ನನ್ನ ವಿಡಿಯೋ ನೋಡ್ತಾ ಇದ್ದೀರಲ್ವ,
ನನ್ನ ಕಡೆಯಿಂದನೂ ಕೂಡ ನಿಮಗೆ ಗ್ರ್ಯಾಟಿಟ್ಯೂಡ್ಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು ಕಣ್ರಪ್ಪ. ದಯವಿಟ್ಟು ಇರದೇ ಒಂದು ತಿಂಗಳು ಫೆಬ್ರವರಿನಲ್ಲೇ ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಇರುತ್ತೆ. ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಬೇಜಾರಾಗಬೇಡಿ. ಒಂದು ತಿಂಗಳು ಸತತವಾಗಿ ದೇವರೇ 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 ಅಂದ್ಕೊಂಡು ಎಲ್ಲ ಕೆಲಸ ಬಿಟ್ಟು, ಎಲ್ಲ ಚಟಗಳನ್ನು ಬಿಟ್ಟು, ತಂದೆ ತಾಯಿಗಳ ಆಶೀರ್ವಾದವನ್ನು ಪಡೆದು, ಒಳ್ಳೆಯ ಶಿಕ್ಷಕರ ಒಂದು ನೆರವಿನಲ್ಲಿ ಒಳ್ಳೆಯ ಅಂಕಗಳನ್ನು ತೆಗೆದು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿ. ಫಸ್ಟ್ ಇಯರಲ್ಲಿ ಏನು ಓದ್ತಿರೋ ಅದೇ ಸೆಕೆಂಡ್ ಇಯರಿಗೆ ನಿಮಗೆ ಬೇಸ್ಮೆಂಟ್ ಆಗುತ್ತೆ. ಬಿಡೋ ಫಸ್ಟ್ ಇಯರ್ ಅಂತ ಹೋಗಬೇಡಿ. ಅದೇ ಬೇಸ್ಮೆಂಟು. ಪಿಲ್ಲರೇ ಸರಿ ಆಗಲಿಲ್ಲ ಅಂದರೆ ಮತ್ತೆ ಸೆಕೆಂಡ್ ಇಯರಲ್ಲಿ ಭಾಳ ಸ್ಟ್ರಗಲ್ ಪಡಬೇಕಾಗತ್ತೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಒಂದೇ ಒಂದು ರಿಕ್ವೆಸ್ಟು, ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಅದು ಇನ್ಸ್ಟಾಗ್ರಾಮು, ನಿಮ್ಮ ಟ್ವಿಟರು, ನಿಮ್ಮ ಫೇಸ್ಬುಕ್ಕು, ಯಾಕಂದರೆ ಅದನ್ನೆಲ್ಲ ನಾವು ಯೂಸ್ ಮಾಡಲ್ಲ. ನೀವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು.